ನಮಸ್ತೆ ಫ್ರೆಂಡ್ಸ್, ನಾನು ಮಧುರ. ಸದ್ಯ ನೀವು ನೇತ್ರಾವತಿ ನರ್ಸರಿಯ ವಿಸಿಟ್ನ ಸಣ್ಣ ವಿಡಿಯೋ ನೋಡಿದ್ರಿ. ಅಲ್ಲಿಂದ ಪರ್ಚೇಸ್ ಮಾಡಿದಂತಹ ಗಿಡಗಳನ್ನು ಯಾವುದೆಲ್ಲ ಪರ್ಚೇಸ್ ಮಾಡಿದ್ದೇನೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಮೊದಲಿಗೆ ನೋಡಿ, ಈ ರೋಸ್ ನನಗೆ ತುಂಬ ಇಷ್ಟ ಆಯಿತು. ಪರಿಮಳ ಇದೆ ಈ ಹೂಗಳಿಗೆ. ಇದನ್ನು ಬ್ರಿಟಿಷ್ ರೋಸ್ ಅಂತ ಹೇಳ್ತೇವೆ. ತುಂಬ ಬರ್ತದೆ ಈ ಗಿಡದಲ್ಲಿ ಹೂಗಳು ಅಂತ ಕೂಡ ಹೇಳಿದರು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನನ್ನಲ್ಲಿ ಈ ವೆರೈಟಿಯ ರೋಸ್ ಗಿಡಗಳು ಇಷ್ಟರವರೆಗೆ ಇರಲಿಲ್ಲ. ಸಣ್ಣ ಗಿಡದಲ್ಲಿಯೇ ತುಂಬ ಹೂಗಳಾಗ್ತದೆ ಅಂತ ಹೇಳಿದ್ದಾರೆ. ನಾನು ಇದು ತಂದು ಸುಮಾರು 1 ತಿಂಗಳಾಗ್ತಾ ಬಂತು. ಇದರಲ್ಲಿ ಹೊಸ ಮೊಗ್ಗುಗಳು ಕೂಡ ಬರ್ತಾ ಇದೆ ಈಗ ನನಗೆ. ಇದು 4.5 ಇಂಚಿನ ಪಾಟ್ ಸಾಧಾರಣವಾಗಿ ಅಷ್ಟರಲ್ಲಿ ಇದೆ ಅಷ್ಟೇ. ಇದನ್ನು ಇನ್ನು 4 ದಿನ ಕಳೆದು ನಾನು ರಿಪಾಟಿಂಗ್ ಮಾಡೋದು. ಯಾವುದೇ ನರ್ಸರಿ ಗಿಡಗಳು ತಂದ ತಕ್ಷಣ ಅಥವಾ ತಂದ ನೆಕ್ಸ್ಟ್ ಡೇ ನಾನು ಮಾಡೋದಿಲ್ಲ ರಿಪಾಟಿಂಗ್. ಸುಮಾರು 5 ರಿಂದ 6 ದಿನಗಳಲ್ಲೇ ಮಾಡ್ತಾ ಇರ್ತೇನೆ. ಹಾಗೆ ಹೂವಾಗಿ ಮುಗ್ದ ಕೂಡಲೇ ಈ ಹೂಗಳನ್ನು ಕಟ್ ಮಾಡಿ ತೆಗೆದು ಬಿಡಬೇಕು. ಇಲ್ಲದೇ ಇದ್ದರೆ ಗಿಡ ಸ್ವಲ್ಪ ಸೊರಗಿ ಹೋಗ್ಬೋದು. ಆ ಕಾರಣಕ್ಕಾಗಿ ಇದು ಸದ್ಯ ಬೇರೆಲ್ಲೂ ನಾನು ನೋಡಿರಲಿಲ್ಲ ಈ ಹೂಗಳನ್ನು, ಹಾಗೆ ತಗೊಂಡಿದ್ದೇನೆ. ಮತ್ತು ಇನ್ನೊಂದು, ನಾನು ತುಂಬ ಸಮಯದಿಂದ ಈ ಬಗೆಯ ಗುಲಾಬಿ ನನಗೆ ಸಿಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಇದು ಗ್ರಾಫ್ಟೆಡ್ ಗಿಡ. ಇದು ಕಟ್ಟಿಂಗಿಂದ ಕೂಡ ಬೆಳೆಸ್ತಾರೆ ತುಂಬ ಜನ. ನನಗೆ ಒಂದು 2-3 ಸಲ ಟ್ರೈ ಮಾಡಿದ್ದೆ, ಬೆಳೆದಿರಲಿಲ್ಲ. ಇದನ್ನು ಹಸಿರು ಗುಲಾಬಿ ಹೇಳ್ತೇವೆ ನಾವು. ಇನ್ನೊಂದು ಕೂಡ ಸಣ್ಣ ಗುಲಾಬಿ ಗಿಡ. ಇದಕ್ಕೆ 40 ರೂಪಾಯಿ ಅಷ್ಟೇ ರೇಟ್. ಇದರಲ್ಲಿ ತುಂಬ ದಳಗಳಿಲ್ಲ, ಕೆಲವು ದಳಗಳಿದೆ. ಗಿಡ ಹೆಲ್ದಿಯಾಗಿತ್ತು. ಈ ವೆರೈಟಿ ಇರಲಿಲ್ಲ, ಆದ ಕಾರಣ ತಗೊಂಡಿದ್ದೇನೆ. ಇನ್ನೊಂದು 40 ರೂಪಾಯಿಯ ಗಿಡ. ಇದು ಸ್ವಲ್ಪ ಕೇಸರಿ ಮಿಶ್ರಿತ ಕೆಂಪು ಬಣ್ಣದಲ್ಲಿದೆ ಹೂಗಳು. 2 ಕಟ್ಟಿಂಗ್ ಎಲ್ಲ ಬುಡದಲ್ಲಿ ಇದ್ದ ಹಾಗೆ ಕಾಣ್ತಾ ಇದೆ. ಗ್ರಾಫ್ಟ್ ಮಾಡಿದ್ದು ಯಾವುದು ಕೂಡ ನನಗೆ ಗೊತ್ತಾಗ್ತಿಲ್ಲ. ಇದು ಇನ್ನೊಂದು ವೆರೈಟಿಯ ಗುಲಾಬಿ ಗಿಡ. ಇದನ್ನು ಕೂಡ ಪರ್ಚೇಸ್ ಮಾಡಿದ್ದೇನೆ. ಇನ್ನೊಂದು ನಾನು ಪರ್ಚೇಸ್ ಮಾಡಿರುವಂಥದ್ದು ಮೆಲಸ್ಟೋಮ ಗಿಡ. ಮೆಲಸ್ಟೋಮ ಗಿಡಕ್ಕೆ ಅಲ್ಲಿ 150 ರೂಪೀಸ್. ತಂದು ನೆಕ್ಸ್ಟ್ ಡೇ ನಾನು ವಿಡಿಯೋ ಮಾಡ್ತಾ ಇರೋದು. ಕೆಲವು ಎಲೆಗಳು ಬಿದ್ದೋಗಿದೆ. ಇದು ಪಪಾಯ ಗಿಡ. ಇದನ್ನು ಕೂಡ ನೆಟ್ಕೊಳ್ಬೇಕಷ್ಟೇ 2 ದಿನದಲ್ಲಿ. ಇನ್ನೊಂದು ನನ್ನ ಇಷ್ಟದ ಗಿಡಗಳಲ್ಲಿ ಆ್ಯಂಥೋರಿಯಂ ಕೂಡ ಒಂದು. ಇದು ಸ್ವಲ್ಪ ಬೇರೆ ರೀತಿಯ ಉದ್ದುದ್ದವಾದ ಸಣ್ಣ ಹೂಗಳಿರುವಂತಹ ಆ್ಯಂಥೋರಿಯಂ. ಇದಕ್ಕೆ 350 ರೂಪೀಸ್ ಈ ಗಿಡಕ್ಕೆ. ಇದರ ಬುಡದಲ್ಲಿ ನೋಡಿದರೆ 5-6 ಗಿಡಗಳು ಗ್ರೂಪ್ನಲ್ಲಿ ಇದೆ. ಹೂವಿನ ಬಣ್ಣ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಸಣ್ಣ ಸಣ್ಣ ಹೂಗಳು. ಸಣ್ಣ ಪಾಟ್ನಲ್ಲಿ ಬೆಳೆಸೋದಕ್ಕೆ ಇಷ್ಟಪಡುವವರಿಗೆ ಇದು ಬೆಸ್ಟ್ ವೆರೈಟಿ ಅಂತ ಹೇಳ್ಬೋದು.